6 ನಕ್ಸಲರು ಬಂದೂಕು ಕೆಳಗಿಳಿಸಿ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಆದ್ರೀಗ ಅವರ ಮುಂದಿನ ಕಾನೂನು ಹೋರಾಟ ಸವಾಲಾಗಿದೆ. ಈ ನಡುವೆ ಸರ್ಕಾರಕ್ಕೆ 18 ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾದ 6 ನಕ್ಸಲರು. ನಕ್ಸಲ್ ಪೀಡಿತ ರಾಜ್ಯ ಪಟ್ಟಿಯಿಂದ ಕರ್ನಾಟಕ ಮುಕ್ತ. 25 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಹುಟ್ಟಿಕೊಂಡ ನಕ್ಸಲರ ಬಂದೂಕಿನ ಹೋರಾಟ ಕೊನೆಗೂ ಕೊನೆಯಾಗಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆ ನಕ್ಸಲ್ ಶರಣಾಗತಿ ಕಮಿಟಿ ನಡೆಸಿದ ಪ್ರಯತ್ನ ಕೊನೆಗೂ ಫಲ ಕೊಟ್ಟಿದೆ. 6 ಮಂದಿ ನಕ್ಸಲರು ಬಂದೂಕು ಇಳಿಸಿ ಕಾಡಿನಿಂದ ನಾಡಿಗೆ ಮರಳಿದ್ದಾರೆ. ನಕ್ಸಲರ ಇಂತಹ ಶರಣಾಗತಿ ಇತಿಹಾಸದಲ್ಲಿ ಮೊದಲು. ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡದ ಸುಂದರಿ, ರಾಯಚೂರು ಜಿಲ್ಲೆಯ ಜಯಣ್ಣ ಮತ್ತು ಕೇರಳ ರಾಜ್ಯದ ಜೀಶಾ ಹಾಗೂ ತಮಿಳುನಾಡಿನ ವಸಂತ ಅಲಿಯಾಸ್ ರಮೇಶ್ರನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿಗೆ ನಿರ್ಧರಿಸಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಸಿಎಂ ಸೂಚನೆಯಂತೆ ಬೆಂಗಳೂರಿಗೆ ಬಿಗಿ ಭದ್ರತೆಯಲ್ಲಿ ಕರೆತರಲಾಯಿತು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರ ಸಮ್ಮುಖದಲ್ಲಿ 6 ನಕ್ಸಲರು ಶರಣಾಗಿ ಸಮಾಜದ ಮುಖ್ಯ ವಾಹಿನಿಗೆ ಮರಳಿದ್ರು. ಈ ವೇಳೆ ಅವರ ಕುಟುಂಬದವರು ಉಪಸ್ಥಿತರಿದ್ದರು. ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ಮುಂಡಗಾರು ಲತಾ ಸಂವಿಧಾನಾತ್ಮಕವಾಗಿ ತಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆದಿದ್ದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ. ನಕ್ಸಲರ ಶರಣಾಗತಿ ಅವರ ಕುಟುಂಬದವರಿಗೂ ಸಂತಸ ತಂದಿದೆ. ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅನ್ನೋ ಭರವಸೆಯಲ್ಲಿ ಬಂದಿದ್ದಾರೆ. ಹಾಗಾಗಿ ಆ ಭರವಸೆಯಲ್ಲಿ ಬಂದಿರತಕ್ಕಂಥ ಜಯಣ್ಣವ್ರನ್ನ ಮತ್ತು ಸಂಗಾತಿಗಳು ಯಾರಿದ್ದಾರೆ ಇನ್ನು 4-5 ಜನ ಅವರೆಲ್ಲರೂ ಸ್ವಾಗತ ಮಾಡ್ತಕ್ಕಂಥದಕ್ಕೋಸ್ಕರ ನಾವು ಬಂದಿದ್ದೀವಿ. ರಾಯಚೂರಿನ ಮಾರೆಪ್ಪ ಅರೋಲಿ ಕುಟುಂಬಸ್ಥರು ಕಾಲೇಜಿಗೆ ಅಂತ ಹೋಗಿದ್ದ ಮಗ 30 ವರ್ಷದಿಂದ ಮನೆಗೆ ಬಂದಿರಲಿಲ್ಲ. ಈಗ ಶರಣಾದ ಬಳಿಕವೂ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಅವ ವಾಪಸ್ ಬರ್ತಾನಂದ್ರ ನಮ್ಗೆ ಹೊಟ್ಟೆ ತುಂಬಿದಂಗೆ ಆಗಿದೆಯಂತ ವೃದ್ಧ ತಾಯಿ ಗೌರಮ್ಮ ನಿಟ್ಟುಸಿರು ಬಿಟ್ಟಿದ್ದಾರೆ. ಬರ್ಬೇಕಂತ ನಾನು ನೋಡಪ್ಪ ಬರ್ಲಿ ಸ್ವಾಮಿ ಹೆಂಗನ್ನಾಟದ ಅಂತಂದು ಹೆಂಗನ ಬದುಕ್ತಾರ. ಏನಪ್ಪ ಬಂದ್ರೆ ನನ್ನ ಮನೆಗೆ ಬಂದ್ರೆ ತಣ್ಣಗೆ ಬರಲ್ಲ ಅಂತೀನಿ ನೋಡಪ್ಪ, ಇನ್ನೇನಿಲ್ಲ. ಶರಣಾಗತಿಯಾದ ನಕ್ಸಲರಿಗೆ 3 ಲಕ್ಷ ಸಹಾಯಧನ ಘೋಷಣೆ. ಶರಣಾಗತಿಯಾದ 6 ಮಂದಿ ನಕ್ಸಲರಿಗೆ ರಾಜ್ಯ ಸರ್ಕಾರ ಶರಣಾಗತಿ ಮತ್ತು ಪುನರ್ವಸತಿ ಯೋಜನೆಯಡಿ ಸಹಾಯಧನ ಬಿಡುಗಡೆ ಮಾಡಿದೆ. ತಲಾ 3 ಲಕ್ಷ ಸಹಾಯಧನ ಬಿಡುಗಡೆ ಮಾಡಿದೆ. ಶರಣಾಗತಿಯಾದ ನಕ್ಸಲರಿಂದ ಸರ್ಕಾರಕ್ಕೆ 18 ಬೇಡಿಕೆ. ಶರಣಾಗತಿಯಾಗಿರೋ ನಕ್ಸಲರು ಸರ್ಕಾರದ ಮುಂದೆ 18 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಭೂಮಿ ಇಲ್ಲದ ಪ್ರತಿ ಕುಟುಂಬಕ್ಕೆ 5 ಎಕರೆ ಕೃಷಿ ಭೂಮಿ ನೀಡಬೇಕು. ಭತ್ತ ಬೆಳೆಯುವ ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಕಸ್ತೂರಿ ರಂಗನ್ ವರದಿಯನ್ನ ರದ್ದುಗೊಳಿಸಬೇಕು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ರದ್ದಾಗಬೇಕು. ಪಶ್ಚಿಮ ಘಟ್ಟದಲ್ಲಿ ಟೂರಿಸಂ ಮೂಲಕ ಪರಿಸರ ನಾಶ ನಿಲ್ಲಿಸಬೇಕು. 3 ರಾಜ್ಯಗಳಲ್ಲೂ ಒಕ್ಕಲೆಬ್ಬಿಸುವ ಎಲ್ಲಾ ಕ್ರಮ ನಿಲ್ಲಿಸಬೇಕು. ನಿರುದ್ಯೋಗಿ ಯುವಕರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಆದಿವಾಸಿಗಳಿಗೆ ಕಾಡಿನ ಮೇಲಿನ ಎಲ್ಲಾ ರೀತಿಯ ಅಧಿಕಾರವಿರಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು. ವಿಕ್ರಮ್ ಗೌಡ ಹತ್ಯೆ ಬಗ್ಗೆ ತನಿಖೆ ನಡೆಸಬೇಕು. ಎಲ್ಲ ಕಾಮರೇಡ್ಗಳ ಮೇಲಿನ ಕೇಸ್ ವಜಾ ಮಾಡಬೇಕು. ಹೀಗೆ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಒಟ್ಟಾರೆ 25 ವರ್ಷಗಳ ಕಾಲ ನಕ್ಸಲ್ ಪೀಡಿತ ರಾಜ್ಯ ಎಂಬ ಪಟ್ಟಿಯಲ್ಲಿದ್ದ ಕರ್ನಾಟಕ ಈಗ ದೇಶದಲ್ಲೇ ಮಾದರಿಯಾಗಿದೆ. 6 ನಕ್ಸಲರ ಶರಣಾಗತಿಯೊಂದಿಗೆ ನಕ್ಸಲ್ ಪೀಡಿತ ರಾಜ್ಯ ಎಂಬ ಪಟ್ಟಿಯಿಂದ ಮುಕ್ತವಾಗಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.